ಮದುವೆಗೆ ಹೆಣ್ಣೆ ಸಿಗ್ತಾ ಇಲ್ಲ, ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇಲ್ಲ, ಹೆಣ್ಣುಗಳೇ ಸಿಗ್ತಾ ಇಲ್ಲ, ಸನ್ಯಾಸಿ ಆಗ್ತಿದ್ದಾರೆ ಯುವಕರು ಅಂತ ಹೇಳ್ಬಿಟ್ಟು ಹೆಣ್ಣು ಹುಡುಕೋ ತಾಪತ್ರಯ ಆಗಿದೆ. ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ, ಕಂಕಣ ಭಾಗ್ಯ ಕೂಡ ಕೂಡಿ ಬರ್ತಾ ಇಲ್ಲ, ಸನ್ಯಾಸಿ ಆಗ್ತಿದ್ದಾರಂತೆ ಯುವಕರು. ಹೆಣ್ಣು ಹುಡುಕೋ ತಾಪತ್ರಯ ಬೇಡ, ನಾವು ವಿರಕ್ತರಾಗ್ತೀವಿ ಅಂತ ಹೇಳ್ತಿದ್ದಾರೆ ಮಂಡ್ಯ ಹೈಕ್ಳು. ಮದುವೆಗೆ ಗೊಡವೆ ಬೇಡ ಅಂತಿದ್ದಾರೆ ಮಂಡ್ಯ ಮಂದಿ. ಆ ಜನ್ಮ ಬ್ರಹ್ಮಚಾರಿಗಳಾಗೋಕೆ ಹೊರಟರು ಮಂಡ್ಯ ಹೈಕ್ಳು. ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಠ ಕಟ್ಟಿಸ್ಕೊಡಿ ಅನ್ನುವಂತಹ ವಿಚಿತ್ರ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಹೆಣ್ಣು ಸಿಗ್ತಾ ಇಲ್ಲ ಮದುವೆ ಆಗೋಕೆ ಅಂತ ಹೇಳ್ಬಿಟ್ಟು ಸನ್ಯಾಸಿ ಆಗ್ತಿದ್ದಾರೆ ಯುವಕರೆಲ್ಲರೂ. ಮಠ ಕಟ್ಟಿಸ್ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ವಿರಕ್ತರಾಗ್ತೀವಿ, ಹೆಣ್ಣು ಹುಡುಕೋ ತಾಪತ್ರಯ ಬೇಡ ಅಂತ ಹೇಳ್ಬಿಟ್ಟು ನೋಡಿ, ದಯವಿಟ್ಟು ನಮಗೊಂದು ಮಠವನ್ನ ಕಟ್ಟಿಸ್ಕೊಡ್ಬಿಡಿ. ಮಂಡ್ಯದಲ್ಲಿ ಅವಿವಾಹಿತ ಯುವಕರ ವಿಚಿತ್ರ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ಮಠವನ್ನ ಕಟ್ಸ್ಕೊಬಿಡಿ ನಂಗೆ ಅಂತ ಹೇಳ್ಬಿಟ್ಟು ಯುವಕರೆಲ್ಲರೂ ಸೇರ್ಕೊಂಡು ಮನವಿಯನ್ನ ಮಾಡ್ತಾ ಇದ್ದಾರೆ. ಯುವಕರ ಮನವಿಯನ್ನ ಕೇಳಿ ಬೆಸ್ತು ಬಿದ್ದಿದ್ದಾರೆ ಗ್ರಾಮ ಪಂಚಾಯಿತಿ. ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದ ಯುವಕರು. ಗ್ರಾಮದಲ್ಲಿ ಮಠ ಕಟ್ಟಿಸ್ಕೊಡಿ ಅಂತ ಯುವಕರ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಮದುವೆ ಆಗದೆ ಇರುವಂತ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ಮ ಪಂಚಾಯತಿಯಿಂದ ಈ ರೀತಿ ಪಂಚಾಯತ್ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡೋಕೆ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್ ನಮ್ಮಲ್ಲಿಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮಗೆ, ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಸರ್ ಈಗ ಸರ್ವೇ ಸಾಮಾನ್ಯ ಮಕ್ಕಳ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಈಗ ಸಭೆಗೆ ಕೊಟ್ಟವ್ರೆ,